ನಮಸ್ಕಾರ 5 ಮಿನಿಟ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಟಾಪಿಕ್ ಸಂಖ್ಯೆ 8 ಆಗುತ್ತೆ. ಹಂಪಿ ಬೈ ಸ್ಕೈ ಬಹಳ ಇಂಪಾರ್ಟೆಂಟ್ ಈ ವರ್ಡ್, ನೆನಪಿಟ್ಟುಕೊಳ್ಳಿ. ಇದೇ ವರ್ಡನ್ನು ಕೇಳಿಬಿಡ್ತಾರೆ ಒಂದೊಂದ್ಸರಿ. ಹಂಪಿ ಬೈ ಸ್ಕೈ ಇದು ಕರ್ನಾಟಕ ಕರೆಂಟ್ ಇವೆಂಟ್ಸು ಹೌದು, ಇದು ನ್ಯಾಷನಲ್ ಕರೆಂಟ್ ಇವೆಂಟ್ಸು ಹೌದು, ಜೊತೆಗೆ ಇದು ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಹೌದು. ಈ 3 ವಿಷಯಗಳ ಮೇಲೆ ಇದರ ಮೇಲೆ ಪ್ರಶ್ನೆ ಬರ್ಬೋದು. ಸ್ವಲ್ಪ ಇದು ವಿಡಿಯೋ ಜಾಸ್ತಿ ಆಗ್ಬೋದು, ನಿಮಿಷ ಆದರೂ ಪರವಾಗಿಲ್ಲ, ಕೇಳಿ. ಹಂಪಿ ಉತ್ಸವ ನಡೀತು ಇತ್ತೀಚೆಗೆ. ಆ ಒಂದು ಕಾರಣಕ್ಕೆ ಇದು ಕರೆಂಟ್ ಇವೆಂಟ್ಸ್ ಇತ್ತು. ಹಂಪಿ ನಿಮಗೆಲ್ಲ ಗೊತ್ತು, ವಿಶ್ವ ಪರಂಪರೆಯ ತಾಣ ಇದೊಂದು. ಕರ್ನಾಟಕದಿಂದ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಒಂದು ಪ್ರದೇಶ. ಕೇವಲ ಈ ಹಂಪಿ ಇದೆಯಲ್ಲ, 1986ನೇ ಇಸ್ವಿ ಎಂದು ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿತು. ಹಂಪಿ ಬೈ ಸ್ಕೈ ಏನಿದು ಸ್ಕೀಮ್ ಅಂದರೆ, ಅಂಜನಾದ್ರಿ ಬೆಟ್ಟ, ಆನೆಗುಂದಿ, ವಿರೂಪಾಕ್ಷ ದೇವಸ್ಥಾನ, ವಿಜಯ ವಿಠ್ಠಲ ದೇವಸ್ಥಾನ ಇವುಗಳನ್ನೆಲ್ಲ ತಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡುವಾಗ ಕೇಳಿದ್ದೀರಿ. ಇವುಗಳನ್ನು ವಿಮಾನದಲ್ಲಿ ಕುಂತ್ಕೊಂಡು ಕೆಳಗೆ ಈ ಪ್ರದೇಶಗಳನ್ನ ನೋಡೋದು, ಅದು ಹಂಪಿ ಬೈ ಸ್ಕೈ ಅಂತ. ಆಕಾಶದಲ್ಲಿ ಇದ್ದು ಹಂಪಿಯನ್ನು ನೋಡೋದು. ಏನೇನು ನೋಡೋದು? ಅಂಜನಾದ್ರಿ, ಆನೆಗುಂದಿ, ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಸ್ಥಾನ, ಈ ಸ್ಮಾರಕಗಳನ್ನ ವೀಕ್ಷಣೆ ಮಾಡೋದು. 7 ನಿಮಿಷಗಳ ಹಾರಾಟ. 3800 ರೂಪಾಯಿ ಕೊಡ್ಬೇಕು, ಮತ್ತೆ ಫ್ರೀ ಇಲ್ಲ. 8 ನಿಮಿಷದ ಹಾರಾಟಕ್ಕೆ 4300 ರೂಪಾಯಿ ಕೊಡಬೇಕು. ಚಿಪ್ಸನ್ ಏವಿಯೇಷನ್ ಸಂಸ್ಥೆ ಮತ್ತು ತುಂಬೆ ಏವಿಯೇಷನ್ ಸಂಸ್ಥೆಯಿಂದ ಈ ಸೇವೆಯನ್ನು ಕೊಡಲಾಗ್ತಾ ಇದೆ. ಹಂಪಿ ಉತ್ಸವದ ಪ್ರಯುಕ್ತ ವಿಶ್ವ ಪರಂಪರೆಯ ತಾಣ ಮತ್ತು ಸ್ಮಾರಕಗಳನ್ನ ತೋರಿಸಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಓಕೆ, ಈ ಒಂದು ವಿಷಯವನ್ನು ತಿಳಿತಾ ತಾವು ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಇರತಕ್ಕಂತಹ ಪ್ಲೇಸ್ಗಳು ಯಾವುದು ಅಂತ ತಿಳಿಬೇಕು. ಭಾರತದಲ್ಲಿ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರ್ತಕ್ಕಂತಹ ಒಟ್ಟು ತಾಣಗಳ ಸಂಖ್ಯೆ 42. ಅದರಲ್ಲಿ ಕರ್ನಾಟಕದ್ದು 4 ತಾಣಗಳು ಇದೆ. 4 ತಾಣದಲ್ಲಿ 3 ತಾಣಗಳು ಸಾಂಸ್ಕೃತಿಕ ತಾಣಗಳಾದರೆ 1 ನೈಸರ್ಗಿಕ ತಾಣವಾಗಿದೆ. ಹಂಪಿ ನಿಮಗೆಲ್ಲ ಗೊತ್ತಿದೆ. 2ನೇದು ಪಟ್ಟದಕಲ್ಲು. 3ನೇದು ಇತ್ತೀಚೆಗೆ ಸೇರ್ಪಡೆಯಾಗಿದೆ. ಯಾವುದಂದರೆ ಅದು ಹೊಯ್ಸಳ ದೇವಾಲಯ, ಹೊಯ್ಸಳರ ದೇವಾಲಯಗಳು. ಇವು 3 ಸಾಂಸ್ಕೃತಿಕ ಸ್ಥಳಗಳಾದರೆ 1 ನೈಸರ್ಗಿಕ ಸ್ಥಳ ಇದೆ, ಅದು ಪಶ್ಚಿಮ ಘಟ್ಟಗಳು. ಆ್ಯಕ್ಚುಲಿ ಪಶ್ಚಿಮ ಘಟ್ಟಗಳು ದೇಶದ 6 ರಾಜ್ಯಗಳಲ್ಲಿ ಆವರಿಸಿದ್ರು ಕೂಡ ಕರ್ನಾಟಕದಲ್ಲಿಯೂ ಕೂಡ ಆವರಿಸಿರೋದ್ರಿಂದ ಅದನ್ನ ಪ್ಲೇಸನ್ನು ನಾವು ಕರ್ನಾಟಕದಲ್ಲಿ ಅದೊಂದು ಪ್ಲೇಸ್ ಅಂತೇಳಿ ಕೌಂಟ್ ಮಾಡ್ತೀವಿ. ಒಟ್ಟಾರೆ ಭಾರತ ದೇಶದಲ್ಲಿ ಎಷ್ಟು 42 ಸ್ಥಳಗಳು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಅದರಲ್ಲಿ 34 ಸಾಂಸ್ಕೃತಿಕ ತಾಣಗಳಿದೆ, 7 ನೈಸರ್ಗಿಕ ತಾಣಗಳಿದೆ, 1 ಮಿಶ್ರ ತಾಣ ಇದೆ. ಅದೇ ರೀತಿಯಾಗಿ ಭಾರತ ದೇಶದ ಮೊಟ್ಟ ಮೊದಲ ಸ್ಥಳ ಯಾವುದು ಅಂತ ಕೇಳ್ಬೋದು ನಿಮಗೆ. ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಸ್ಥಳ ಯಾವುದು ಅಂದರೆ ಅಜಂತ, ಮಹಾರಾಷ್ಟ್ರ. ಒಂದೇ ಆಪ್ಷನ್ ಕೊಟ್ಟರೆ ಒಂದೇ ಬರೀರಿ, ಎಲ್ಲೋರ ಅಂತ ಕೊಟ್ಟರೆ 2 ಬರಿಬೇಕು. ಅವಾಗ ಅಜಂತಾನೂ ಹೌದು, ಎಲ್ಲೋರಾನೂ ಹೌದು. ಅದ್ರ ಜೊತೆ ಆಗ್ರಾ ಕೋಟೆ ಅಂತ ಕೊಟ್ಟರೆ ಅದನ್ನು ಬರಿಬೇಕು. ಅವಾಗ ಜೊತೆಗೆ ಇನ್ನೊಂದು ತಾಜ್ ಮಹಲ್ ಕೊಟ್ಟರೆ ಅದನ್ನು ಬರಿಬೇಕು. ಅವಾಗ ಈಗ ನಿಮ್ಗೆ ಅರ್ಥ ಆಯಿತು. ಮೊಟ್ಟ ಮೊದಲು ಭಾರತ ದೇಶದ ಮೊಟ್ಟ ಮೊದಲ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿರ್ತಕ್ಕಂಥ ಪ್ರದೇಶಗಳು 4. 1983ನೇ ಇಸ್ವಿಯಂದು ಅಜಂತ, ಎಲ್ಲೋರ, ಆಗ್ರಾ ಕೋಟೆ, ತಾಜ್ ಮಹಲ್. ಅಜಂತ ಮತ್ತು ಎಲ್ಲೋರ ಮಹಾರಾಷ್ಟ್ರದಲ್ಲಿದೆ, ಆಗ್ರಾ ಕೋಟೆ ಮತ್ತು ತಾಜ್ ಮಹಲ್ ಉತ್ತರ ಪ್ರದೇಶದಲ್ಲಿದೆ. ಅದೇ ರೀತಿ 1984ದಲ್ಲಿ ಯಾವುದಾಯಿತು, 85ದಲ್ಲಿ ಯಾವುದಾಯಿತು, 86ದಲ್ಲಿ ಯಾವುದಾಯಿತು ಅಂತೇಳಿ ತಾವು ಲಿಸ್ಟನ್ನು ಮಾಡಿಕೊಳ್ಬೇಕು. 2023ನೇ ಸಾಲಿನಲ್ಲಿ 2 ಪ್ಲೇಸ್ಗಳನ್ನು, ಭಾರತದ 2 ಪ್ಲೇಸ್ಗಳನ್ನು ಸೇರಿಸಿದರು. ಅದು ಶಾಂತಿನಿಕೇತನ ಪಶ್ಚಿಮ ಬಂಗಾಳದಲ್ಲಿದೆ, ಹೊಯ್ಸಳರ ದೇವಾಲಯ ಕರ್ನಾಟಕದಲ್ಲಿದೆ. ಇದು ಕರ್ನಾಟಕದ 4ನೇ ಪ್ಲೇಸ್. ನೋಡಿ, ಇಲ್ಲಿ ಕರ್ನಾಟಕ ಕರೆಂಟ್ ಇವೆಂಟ್ಸ್ ಬರುತ್ತೆ, ನ್ಯಾಷನಲ್ ಕರೆಂಟ್ ಇವೆಂಟ್ಸ್ ಬರುತ್ತೆ, ಜೊತೆಗೆ ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ. ಇದನ್ನು ಯಾರು ಕೊಡ್ತಾರೆ? ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಇದೆ. ಇದನ್ನು ನೀವು ಡಿಫರೆಂಟ್ ಟಾಪಿಕಲ್ಲಿ ಕಲಿಬೇಕಾಗತ್ತೆ. 1972ನೇ ಇಸ್ವಿಯಿಂದ
ಈ ಒಂದು ವಿಶ್ವ ಪರಂಪರಾ ಪಟ್ಟಿಗಳನ್ನು ಗುರುಸ್ತಕ್ಕಂಥ ಕೆಲಸವನ್ನು ಯುನೆಸ್ಕೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು. ಆದರೆ ಭಾರತ ಇದನ್ನು ಯಾವಾಗ ಒಪ್ಪಿತು ಅಂದರೆ 14/11/1977ರಲ್ಲಿ ಈ ಒಂದು ವಿಶ್ವ ಪರಂಪರಾ ಪಟ್ಟಿಯನ್ನು ಗುರುತಿಸೋದಕ್ಕೆ ಯುನೆಸ್ಕೋ ಅವರಿಗೆ ನಮ್ಮವರೇನು ಕೊಟ್ಟರು, ಪರ್ಮಿಷನ್ ಕೊಟ್ಟರು. ಓಕೆ, ಇದು ಒಂದು ವಿಷಯವನ್ನು ನೀವು ತಿಳ್ಕೊಂಡ್ರಿ. ಈಗ ಕಮೆಂಟ್ ಬಾಕ್ಸ್ದಲ್ಲಿ ತಾವು ಕಮೆಂಟ್ ಹಾಕಬೇಕಾಗಿರ್ತಕ್ಕಂತಹ ಪ್ಲೇಸ್ ಏನಂದರೆ, ನಾವೀಗಾಗಲೇ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡಿದ್ದೀವಿ. ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಹರಿದಿದೆ. ಹಾಗಾದರೆ ಆ 6 ರಾಜ್ಯಗಳು ಯಾವುದು ಅಂತೇಳಿ ತಾವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿಸಿದ್ರೆ ಮತ್ತೊಂದು ದೊಡ್ಡ ಚಾಪ್ಟರ್ಗೆ ನೀವು ತಿಳ್ಕೊಂಡಂಗಾಗತ್ತೆ ಅಂತ ಹೇಳ್ತಾ ಈ ಸೀರೀಸನ್ನು ಮುಕ್ತಾಯ ಮಾಡೋಣ. ಗುಡ್ ನೈಟ್.